ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರೆಲ್ಲ 2-sided ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಾರೆ ಅಂತಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಏನು ಅಂತಂದ್ರೆ ಜನರಲ್ ಲವ್ ರೀಡಿಂಗ್ ಇರುತ್ತೆ. ನಿಮ್ಮ ಪಾರ್ಟ್ನರ್ ಅವರ ಪರಿಸ್ಥಿತಿ ಯಾವ ತರ ಇದೆ ಅವರ ಜೀವನದಲ್ಲಿ ಅಂಡ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂಡ್ ಮುಂದೆ ಆಕ್ಷನ್ ಏನು ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಮುಖಾಂತರ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಪರಿಸ್ಥಿತಿ ಯಾವ ತರ ಇದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಮುಂದೆ ಬರುವಂತ ದಿನಗಳಲ್ಲಿ ಅವರ ಆಕ್ಷನ್ ಏನು ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಪೇಜ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಪೇಜ್ ಆಫ್ ಕಪ್ಸ್ ಇದೆ ಅಂಡ್ ಜಡ್ಜ್ಮೆಂಟ್ ಇದೆ, ವಾವ್, 6 ಆಫ್ ವ್ಯಾಂಡ್ಸ್, 4 ಆಫ್ ಪೆಂಟಿಕಲ್ಸ್, ಫೂಲ್ ಕಾರ್ಡ್, ಎಂಪ್ರರ್ ಮತ್ತೆ ಅರ್ಮಿಟ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಕಾಣಿಸ್ತಿದೆ ಅಂದ್ರೆ, ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವರ ಕೆಲಸದಲ್ಲಿ ಅಂತ ಹೇಳ್ಬೋದು. ಅವರ ಕರಿಯರ್ ಅಲ್ಲಿ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ತುಂಬಾನೇ ಈ ಒಂದು ವ್ಯಕ್ತಿ ಕರಿಯರ್ ಅಲ್ಲಿ ಅವರ ಕೆಲಸದಲ್ಲಿ ತುಂಬಾನೇ ಬಿಸಿ ಇದ್ದಾರೆ. ಅವ್ರು ಎಷ್ಟೇ ಬಿಸಿ ಇದ್ರೂ ಕೂಡ ಆ ಒಂದು ವ್ಯಕ್ತಿ ನಿಮ್ಗೆ ಇಲ್ಲಿ ಟೈಮ್ ಕೊಡ್ತಾ ಇದ್ದಾರೆ. ಆ ಒಂದು ವ್ಯಕ್ತಿ ನಿಮ್ಗೆ ಟೈಮ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅವರ ಲೈಫ್ ಅಲ್ಲಿ ಅವರ ಕರಿಯರ್ ಎಷ್ಟು ಇಂಪಾರ್ಟೆಂಟೋ ಅವರ ಲೈಫ್ ಅಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧವನ್ನ ಉಳಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು. ಈ ಒಂದು ವ್ಯಕ್ತಿಗೆ ಅವರ ಕರಿಯರ್ ಅಲ್ಲಿ ಎಷ್ಟು ಪ್ರಾಮುಖ್ಯತೆನೆ ಕೊಡ್ತಾರೆ, ಅದೇ ರೀತಿ ನಿಮ್ಮ ವಿಚಾರದಲ್ಲ ಅಂತ ಬಂದಾಗ ನಿಮ್ಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತಾರೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ಕೇರ್ ಮಾಡ್ತಾರೆ, ಲವ್ ಮಾಡ್ತಾ ಇದ್ದಾರೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ಆನೆಸ್ಟ್ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದಾರೆ, ಮನಸಾರೆ ನಿಮ್ಮನ್ನ ಫ್ಯಾಮಿಲಿ ಪರ್ಸನ್ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಇದು ನನಗೆ ಕಾಣಿಸ್ತಾ ಇದೆ. ಅಂಡ್ ಎಂಪ್ರರ್ ಇರೋದ್ರಿಂದ ಈ ಒಂದು ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕರ್, ತುಂಬಾ ಸ್ಟ್ರಾಂಗ್, ತುಂಬಾನೇ ಸ್ಟೆಬಿಲಿಟಿ ಅಂಡ್ ಈ ಒಂದು ವ್ಯಕ್ತಿ ಒಂದು ಸತಿ ನಿರ್ಧಾರ ಮಾಡಿದ್ರೆ ಯಾವ್ದಾದ್ರು ಒಂದು ವಿಚಾರವಾಗಿ ಆ ಒಂದು ವಿಚಾರ ತುಂಬಾನೇ ಫರ್ಮ್ ಆಗಿ ನಿಂತ್ಕೊಳ್ತಾರೆ. ಯಾವ್ದು ಕೂಡ ಅಷ್ಟು ಸುಲಭವಾಗಿ ಒಂದು ವ್ಯಕ್ತಿ ಗಿವ್ ಅಪ್ ಮಾಡಲ್ಲ. ಸೊ ಇದು ನಾನು ಹೇಳ್ತೀನಿ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇವರು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ. ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂತ ನಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೀವ್ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ಇವರ ಪ್ರೀತಿ ನಂಗೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಂದ್ರೆ ನೀವು ಪ್ರೀತಿ ಮಾಡ್ತಾ ಇಲ್ಲ ಅಂತಲ್ಲ, ಪ್ರೀತಿ ಮಾಡ್ತಾ ಇದ್ರ. ಬಟ್ ಈ ಒಂದು ವ್ಯಕ್ತಿಯ ಪ್ರೀತಿ ತುಂಬಾನೇ ಎತ್ತರದ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಪ್ರೀತಿನ ಹೇಳ್ಕೊಳ್ಳಲ್ಲ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ, ಈ ತರದೆಲ್ಲ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಆನೆಸ್ಟ್ಲಿ ಲಾಯಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರೆ. ಇದು ನಂಗೆ ಕಾಣಿಸ್ತಾ ಇದೆ. ಪೇಜ್ ಆಫ್ ಕಪ್ಸ್ ಇದೆ, ಜಡ್ಜ್ಮೆಂಟ್ ಇದೆ, 6 ಆಫ್ ವ್ಯಾಂಡ್ಸ್ ಇದೆ. ಈ 3 ಕಾರ್ಡ್ ನಂಗೆ ಏನ್ ಕಾಣಿಸ್ತಿದೆ ಅಂದ್ರೆ, ಐ ಥಿಂಕ್ ಇಲ್ಲಿ ತುಂಬಾ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಮದ್ವೆಗೋಸ್ಕರ. ಈ ಒಂದು ವ್ಯಕ್ತಿ ನಂಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ, ಮ್ಯಾರೇಜ್ ಆಗ್ಬೇಕು, ಇದೆಲ್ಲಾನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನೀವು ತುಂಬಾನೇ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀರಾ ಮ್ಯಾರೇಜ್ ರಿಲೇಟೆಡ್ ಈ ಒಂದು ವ್ಯಕ್ತಿ ಜೊತೆಗೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಮುಖಾಂತರ ನೀವು ಈ ಒಂದು ವ್ಯಕ್ತಿನ ಮದ್ವೆ ಮ್ಯಾರೇಜ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಅವರ ಮೈಂಡಲ್ಲೂ ಕೂಡ ಇದೆ, ಆದಷ್ಟು ಬೇಗ ನಾನು
ಇವ್ರನ್ನ ಮದ್ವೆ ಮಾಡ್ಕೊಳ್ಬೇಕು, ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಗೂ ಅಷ್ಟೇ ಆಸೆ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಮನೆಯವ್ರನ್ನೆಲ್ಲ ನಿಮ್ಮ ವಿಚಾರವಾಗಿ ಮಾತಾಡಿ ಒಪ್ಪಿಸ್ತಾರೆ, ಆಕ್ಷನ್ ತಗೊಳ್ತಾ ಇದ್ದಾರೆ. ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ಮದ್ವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅಂಡ್ ಈ ಒಂದು ವ್ಯಕ್ತಿ ಕೊಡ್ತಾರ ಅನ್ನೋ ಡೌಟ್ ನಿಮ್ಗೆ ಏನಾದ್ರು ಇದೆ ಅಂದ್ರೆ ಡೌಟ್ ನ ಇವತ್ತೇ ತೆಗೆದಾಕ್ಬಿಡಿ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಯು ಅಂತ ಹೇಳ್ತೀನಿ. ಅವ್ರಿಗೂ ಕೂಡ ಅಷ್ಟೇ ಆಸೆ ಇದೆ, ನಿಮ್ಮ ಜೊತೆಗೆ ಬಾಳ್ಬೇಕು, ಬದುಕಬೇಕು, ಲೈಫ್ ನ ಲೀಡ್ ಮಾಡಬೇಕು, ಮದ್ವೆ ಆಗ್ಬೇಕು, ಮ್ಯಾರೇಜ್ ಆಗ್ಬೇಕು, ಕಿಡ್ಸ್ ಮಾಡ್ಕೊಳ್ಬೇಕು, ಎಲ್ಲ ಆಸೆಗಳು ಡ್ರೀಮು ಇವ್ರಿಗೂ ಕೂಡ ಇದೆ. ಬಟ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ 6 months 3 months ಒಳಗಡೆ ನಿಮ್ಮ ವಿಚಾರವಾಗಿ ಅವರ ಮನೆಯಲ್ಲಿ ಮಾತಾಡಬಹುದು. ಅಥವಾ ಇಲ್ಲಿ ತುಂಬಾ ಜನಕ್ಕೆ ನಿಮ್ಮ ಮನೆಗಳಲ್ಲಿ ವಿಚಾರ ಗೊತ್ತಿದೆ, ಬಟ್ ಸ್ಟಿಲ್ ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಮದ್ವೆಯ ಪ್ರಪೋಸಲ್ ನ ನಿಮ್ಗೆ ಕೊಡ್ತಾರೆ, ಮದ್ವೆ ನಿಮಗೆ ಮಾತುಕತೆ ಮಾಡಕ್ಕೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ಸ್ ಆಲ್ ಹ್ಯಾಪನಿಂಗ್ ಇನ್ ಯೋರ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಫೈನಾನ್ಷಿಯಲಿ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದ್ರೂ ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ಸ್ಪಿರಿಚುವಲ್ ವೇನಲ್ಲಿ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಒಂದು ವ್ಯಕ್ತಿಗೆ ಆಧ್ಯಾತ್ಮದ ಕಡೆ, ದೇವರ ಮೇಲೆ ತುಂಬಾನೇ ಭಕ್ತಿ ಬರ್ತಾ ಇದೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ಇವ್ರು ಮಾಡ್ತಾ ಇರಬಹುದು. ಸೊ ಈ ಒಂದು ವ್ಯಕ್ತಿ ದೇ ಆರ್ ಫಾಲೋಯಿಂಗ್ ಆಲ್ ದ ರಿಚುವಲ್ಸ್, ಅವರ ಒಂದು ಪದ್ಧತಿ, ಟ್ರೆಡಿಷನ್, ಕಸ್ಟಮ್ಸ್, ರಿಲಿಜಿಯಸ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಅವರ ಕಲ್ಚರ್ ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಪಿರಿಚುವಲ್ ವೇನಲ್ಲಿ ಹೋಗ್ತಾ ಇದ್ದಾರೆ, ಆಧ್ಯಾತ್ಮದ ಕಡೆಗೆ ಹೋಗ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಪೀಸ್, ಪಾಸಿಟಿವ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಸಿಗ್ತಾ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಹ್ಯಾಪಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಲಾಟ್ಸ್ ಆಫ್ ರೊಮ್ಯಾಂಟಿಕ್, ಲಾಟ್ಸ್ ಆಫ್ ಲವ್ ಟುವರ್ಡ್ಸ್ ಯು ಅಂತ ಹೇಳ್ತೀನಿ. ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ, ನಿಮ್ಮ ಸಂಬಂಧದಲ್ಲಿ ಖುಷಿಯಾಗಿದ್ದಾರೆ, ಇದು ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಯಾರೆಲ್ಲ ಅಮೆಂಥೆಸ್ಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂಡ್ ಅವರ ಪರಿಸ್ಥಿತಿ ಆ ತರ ಇದೆ ಅವರ ಲೈಫ್ ಅಲ್ಲಿ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸಾರಿ ಗೈಸ್, ಐ ಆಮ್ ರಿಯಲಿ ಸಾರಿ. ಸೊ ಮೊದಲಿನ ಸ್ಟಾರ್ಟ್ ಮಾಡ್ತೀನಿ ಶಫಲ್ ಮಾಡೋದು. ಓಕೆ ಓಕೆ ವಾವ್, ನೈಟ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ವಿ ಹ್ಯಾವ್ ಲವರ್ಸ್ ಆಲ್ಸೋ. ಅದನ್ನ ನಾನು ತಗೊಳ್ಳಲ್ಲ, ಓಕೆ, ಬಟ್ ಸ್ಟಿಲ್ ವಿ ಹ್ಯಾವ್ ಲವರ್ಸ್. ಓಕೆ, ಸೊ ನೋಡಿ ಕಾರ್ಡ್ ಅದೇ ಮತ್ತೆ ಬೀಳ್ತಿದೆ. ಓಕೆ, ಸೊ ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡಿದ್ರ, ನೈಟ್ ಆಫ್ ವ್ಯಾಂಡ್ಸ್ ಅದೇ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ ಅಂಡ್ 9 ಆಫ್ ಸಾರ್ಡ್ಸ್. ಓಕೆ, 8 ಆಫ್ ಸಾರ್ಡ್ಸ್, ಟವರ್ ಇದೆ, ಜಸ್ಟಿಸ್ ಇದೆ. ಓಕೆ, ಏಸ್ ಆಫ್ ಕಪ್ಸ್, 9 ಆಫ್ ವ್ಯಾಂಡ್ಸ್. ಇನ್ ದ ಸೇಮ್ ವೇ ನಂಗೆ ಏಸ್ ಆಫ್ ವ್ಯಾಂಡ್ಸ್ ಕೂಡ ಇದೆ. ಸೊ ಗೈಸ್, ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ಜಾಸ್ತಿ ನೀವಿಬ್ರು ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂಡ್ ಈ ಒಂದು ವ್ಯಕ್ತಿಗೆ ಯಾವ ತರ ಸಿಚುಯೇಷನ್ ಅಲ್ಲಿ ಇದಾರೆ ಅಂದ್ರೆ ದಿಸ್ ಪರ್ಸನ್ ಇಸ್ ಕರೆಂಟ್ಲಿ ವೆರಿ ಮಚ್ ಡಿಸ್ಟರ್ಬ್ ಅಂತ ನಂಗೆ ಕಾಣಿಸ್ತಾ ಇದೆ. ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಹರ್ಟ್ ಅಲ್ಲಿ ಇದ್ದಾರೆ, ಪೇನ್ ಅಲ್ಲಿ ಇದ್ದಾರೆ, ತುಂಬಾನೇ ಸ್ಟ್ರಗಲಿಂಗ್ ನಾನು ನೋಡ್ತಾ ಇದ್ದೇನೆ. ಇನ್ ದ ಸೇಮ್ ವೇ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ ಅಂಡ್ ದಿಸ್ ಪರ್ಸನ್ ಇಸ್ ಲಿವಿಂಗ್ ಇನ್ ಡಾರ್ಕ್ನೆಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಮೇ ಬಿ ಅವರ ಲೈಫ್ ಅಲ್ಲಿ ಎಲ್ಲಾನು ಕೂಡ ಅವರ ಮೇಲೇನೆ ಡಿಪೆಂಡ್ ಆಗ್ತಾ ಇದೆ. ಅವರ ಫ್ಯಾಮಿಲಿನೂ ನೋಡ್ಕೊಳ್ಬೇಕು, ಈ ಕಡೆ ಕೆಲಸನೂ ನೋಡ್ಕೊಳ್ಬೇಕು, ಈ ಕಡೆ ಮನಿನೂ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ಬರ್ಡನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಏನ್ ಬರ್ಡನ್ ಆಗ್ತಿದೆ ಅಂದ್ರೆ ಏಸ್ ಆಫ್ ಕಪ್ಸ್, ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಕರಿಯರ್ ಬಗ್ಗೆ ಐ ಥಿಂಕ್ ದಿಸ್ ಪರ್ಸನ್ ನಾಟ್ ಎಟ್ ಆಲ್ ಸೆಟಲ್. ಇನ್ನೂ ಸೆಟಲ್ ಆಗಿಲ್ಲ, ಸೆಟಲ್ ಆಗ್ಬೇಕು, ನಾನು ಕೂಡ ದುಡ್ಡು ಮಾಡಬೇಕು, ದುಡಿಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವ್ರು ಅನ್ಕೊಂಡಿರೋ ಹಾಗೆ ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ತುಂಬಾನೇ ಪ್ರೆಷರ್ ಇದೆ, ನಾನು ಆದಷ್ಟು ಬೇಗ ಸೆಟಲ್ ಆಗ್ಬೇಕು ಅಂತ. ಯಾರು ಇವ್ರಿಗೆ ಪ್ರೆಷರ್ ಮಾಡ್ತಾ ಇಲ್ಲ, ಬಟ್ ಇವ್ರಿಗೆ ಪ್ರೆಷರ್ ಆಗ್ತಿದೆ. ನಾನು ಯಾಕೆ ಇನ್ನೂ ಸೆಟಲ್ ಆಗಿಲ್ಲ, ಬೇರೆಯವ್ರು ನೋಡಿ ನನ್ಗಿಂತ ತುಂಬಾ ಚಿಕ್ಕ ಏಜ್ ಅಲ್ಲಿ ಇರೋರೆಲ್ಲ ಸೆಟಲ್ ಆಗಿದ್ದಾರೆ, ನಾನು ಇನ್ನೂ ಸೆಟಲ್ ಆಗಿಲ್ಲ, ನಾನು ನಂದೇ ಆದಂತ ಒಂದು ಪ್ರಾಪರ್ಟಿ ತಗೊಳ್ಬೇಕು, ಮನೆ ಕಟ್ಟಿಸ್ಬೇಕು, ಇದೆಲ್ಲ ಅವ್ರಿಗೆ ಡ್ರೀಮ್ಸ್ ಇದೆ ಆಕ್ಚುಲಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ
ವ್ಯಕ್ತಿಗೆ ತುಂಬಾನೇ ಪ್ರೆಷರ್ ಆಗ್ತಾ ಇದೆ, ತುಂಬಾನೇ ಅವರು ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ. ಅಂಡ್ ದಿಸ್ ಪರ್ಸನ್ ಇಸ್ ಸಮನ್ ಹೂ ಇಸ್ ಆಲ್ವೇಸ್ ವಾಂಟ್ ಟು ಬಿ ಆಂಬಿಷಿಯಸ್. ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಯಾರ ಹಂಗಲ್ಲೂ ಬದುಕಬಾರ್ದು. ಮೇ ಬಿ ಇವರ ಪೇರೆಂಟ್ಸ್ ಅಮೌಂಟ್ ಅಲ್ಲಿ ದುಡಿಮೆನಲ್ಲಿ ಆಗ್ತಿಲ್ಲ ಅಂದ್ರೆ ಇವರ ತಂದೆ ತಾಯಿ ಹತ್ರ ಅಮೌಂಟ್ ತಗೊಳ್ತಾ ಇರ್ಬೋದು. ಎಲ್ಲೋ ಒಂದ್ ಕಡೆ ಇದು ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ, ಇಷ್ಟೆಲ್ಲ ನಾನು ವರ್ಕ್ ಮಾಡಿದ್ರು ಕೂಡ ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ, ಸೊ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡು ತಗೊಳಾಗ ಆಗ್ತಿದೆ ಅಂತ. ಸೊ ಹಾಗಾಗಿ ಒಂದು ವ್ಯಕ್ತಿ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಬಿಕಾಸ್ ಅವರ ಒಂದು ಓನ್ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ಗೆ. ಓಕೆ, ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್. ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಯೋಚಿಸ್ತಾರೆ. ಸೊ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ರೆ ಅವ್ರು ಖುಷಿ ಆಗಿದ್ದಾರಾ, ಸಂತೋಷವಾಗಿದ್ದಾರಾ, ನನ್ನ ಕನೆಕ್ಷನ್ ಅಲ್ಲಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರಾ, ಸೊ ನಾನು ಅವ್ರಿಗೆ ಸರಿಯಾಗಿ ಟೈಮ್ ಕೊಡಲ್ಲ, ನನ್ನ ಮೇಲೆ ಕೋಪದಲ್ಲಿದ್ದಾರಾ, ಬೇಜಾರಲ್ಲಿದ್ದಾರಾ, ಹರ್ಟ್ ಅಲ್ಲಿ ಇದ್ದಾರಾ, ನನ್ನಿಂದ ಅವ್ರಿಗೆ ತುಂಬಾ ಪೇನ್ ಆಗ್ತಿದೆ, ಆದ್ರೂ ಕೂಡ ಅವ್ರು ನನ್ನ ಜೊತೆಗಿದ್ದಾರೆ. ಇಂಥ ಒಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ, ಇವ್ರ ಜೊತೆನೂ ನಾನು ಜಗಳ ಆಡ್ತಾ ಇರ್ತೀನಿ, ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ದಿಸ್ ಪರ್ಸನ್ is very much ಲೈಕ್ ಲಾಯಲ್ ಅಂತ ನಾನು ಹೇಳ್ತೀನಿ. ಲಾಯಲ್ ಇದ್ದಾರೆ, ಆನೆಸ್ಟ್ ಇದ್ದಾರೆ. ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರೇನೋ ಬೇರೆಯವ್ರ ಜೊತೆಗಿದ್ದಾರೆ ಅಂತಲ್ಲ, ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರೆಷರ್ ಇದೆ. ಸೊ ಅವರ ಜಾಗದಲ್ಲಿ ಸ್ವಲ್ಪ ನಿಂತು ನೋಡಿದಾಗ ಡೆಫಿನೆಟ್ಲಿ ಅವರ ಲೈಫಲ್ಲಿ ಎಲ್ಲಾನು ಮಾಡಬೇಕು ಅನ್ನೋ ಹಂಬಲೆ ತುಂಬಾನೇ ಇದೆ. ನನಗೆ ನನ್ನ ಫ್ಯಾಮಿಲಿ ನೋಡ್ಕೊಳ್ಬೇಕು, ನನ್ನ ಪಾರ್ಟ್ನರ್ನ ನೋಡ್ಕೊಳ್ಬೇಕು, ನನ್ನ ಫ್ಯಾಮಿಲಿ ಎಲ್ಲಾನು ಕೂಡ ನಾನೇ ನಿಭಾಯಿಸ್ಬೇಕು, ಎಲ್ಲಾನು ನಾನೇನೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ನಾನು ಯಾರ ಜೊತೆನೂ ಡಿಪೆಂಡ್ ಆಗಬಾರ್ದು ಅನ್ನೋದು ಇವರ ಒಂದು ಯೋಚನೆ ಇದೆ ಅಂತ ನಾನು ಹೇಳ್ತೀನಿ. ಅಂಡ್ ದಿಸ್ ಪರ್ಸನ್ ಇಸ್ ಸಮ್ವನ್ ಏನಂತಾರೆ ಲೈಕ್ ತುಂಬಾನೇ ಸೆಟಲ್ ಆಗ್ಬೇಕು, ನಾನು ಕೂಡ ಒಂದು ಮಟ್ಟಿಗೆ ಬಂದು ನಿಂತ್ಕೊಳ್ಬೇಕು ಅನ್ನೋದು ತುಂಬಾ ಇವ್ರಿಗೆ ತಲೆನಲ್ಲಿ ಕೂತಿರೋದ್ರಿಂದ ಇವಾಗ ಸದ್ಯಕ್ಕೆ ತುಂಬಾನೇ ಫೈನಾನ್ಷಿಯಲ್ ಕಡೆ, ಸೆಟಲ್ ಆಗೋದ್ರ ಕಡೆ, ಕರಿಯರ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಇನ್ ದ ಸೇಮ್ ವಿತ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯು. ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ, ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂತ ಹೇಳ್ತಾ God bless you and take care, guys.